ಏನು ಎಫರ್ಟ್ ಹಾಕಲ್ಲ. ಬಿಕಾಸ್ ಯು ಆರ್ ಡನ್ ಒಂಥರ ಆಯ್ತು. ಈಗಿರೋ ಕೆಲಸದಲ್ಲೇ ಅದರಲ್ಲೇ ಖುಷಿ ಪಟ್ಕೊಂಡಾರು ಇರ್ತಾ ಇದ್ದೀವ. ನಾನು ಮಾಸ್ಟರ್ ಮಾತಾಡ್ಸಿದ್ದೆ ಈ ವಿಷಯದ ಬಗ್ಗೆ. ಏನೋ ಸರ್ ಕೆಲಸ ಅಂತಾರೆ. ಕೆಲಸ ಸಿಕ್ಕಿದ ಮೇಲೆ ಅಷ್ಟೇ ಲೈಫು ಅಂತ ಟುಸ್ಪಟಾಕಿ ಆಗೋಗ್ತಾರೆ ಅಂತ. ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದನು, ನೋಡಿದ್ದನು ಎಸ್ಟಾಬ್ಲಿಷ್ಮೆಂಟ್ ಸೆಕ್ಷನು. ಅದು ಪ್ರೊಬೇಷನರಿ ಪೀರಿಯಡಲ್ಲಂತೂ ಅಯ್ಯೋ ಏನು ಬಿಡಿ ಅಂತು, ಏನು ಕತೆ. 2 ವರ್ಷ ಆಯಿತು, ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಯಿತು. ಹಿಡಿದು ನಿಲ್ಸೋಕ್ಕಾಗಲ್ಲ ಕೆಲವ್ರನ್ನೆಲ್ಲ ಅನಿಸುತ್ತೆ. ನಾನು ಹೇಳ್ತಾರೆ ಯಾವುದೇ ಸಣ್ಣ ಕೆಲಸ ಆಗಲಿ, ನಂದೇನು ಗೊತ್ತು ಸ್ಪೆಷಾಲಿಟಿ, ಗೌರ್ಮೆಂಟು, ಪ್ರೈವೇಟು, ಕಾರ್ಪೊರೇಟು, ಸ್ಕೂಲ್ಸು ಎಲ್ಲ ಕಡೆ ಹೋಗಿ ಬಂದ್ಬಿಟ್ಟಿದ್ದೀನಿ. 30ನೇ ವರ್ಷ ಆಯಿತು ನಾನು ಟ್ರೈನಿಂಗಲ್ಲಿ. ಫುಲ್ ಟೈಮರ್ ಆಗಿ ಒಂದು 16-17ನೇ ವರ್ಷ. ಮುಂಚೆ ಪಾರ್ಟ್ ಟೈಮರ್ ಆಗಿ ನಾನು ಗುರುತಿಸ್ಕೊಂಡಿದ್ದೆ. ಅವಾಗ ಫೀಸ್ ತಗೋತಾ ಇರಲಿಲ್ಲ ಅಂದರೆ ಗೌರ್ಮೆಂಟ್ ಜಾಬಲ್ಲಿ ಇದ್ದಿದ್ದಕ್ಕೆ, ಅಥವಾ ಕೊಟ್ಟಷ್ಟು ಇಸ್ಕೊಂಡು ಹೋಗ್ತಾ ಇದ್ದೆ. ಕೇಳ್ತಾ ಇರಲಿಲ್ಲ, ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ನಾವು ಇಟ್ ಈಸ್ ಮೈ ಪ್ರೊಫೆಷನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸ ಇನ್ನೊಂಚೂರು ಚೆನ್ನಾಗಿ ಮಾಡೋಕ್ಕಾಗುತ್ತಾ? 1 ಗಂಟೆಯಲ್ಲಿ ಮಾಡೋದನ್ನ 10-15 ನಿಮಿಷದಲ್ಲಿ ಮಾಡೋಕ್ಕಾಗುತ್ತಾ? ಅಥವಾ ನೀವು ಬರ್ತಾ ಇರೋರು ಕಸ್ಟಮರು ನಿಮ್ಮನ್ನು ನೋಡ್ಕೊಳ್ಳೋಕೆ ಚೆನ್ನಾಗಿ ನೋಡ್ಕೋತಾರ? ನೀವು ಚೆನ್ನಾಗಿ ನೋಡ್ಕೋತೀರ ಅವ್ರನ್ನ? ಓಕೆ, ಯಾರೇ ಬರಲಿ, ಸ್ಟೂಡೆಂಟೋ, ಪೇರೆಂಟೋ, ಇನ್ನೊಂದು, ಅವ್ರೇನೋ ಒಂದು ನಿಮ್ಗೊಂದು ಒಳ್ಳೆ ಮಾತು, ಅಯ್ಯೋ ನಿನ್ನಂಥವ್ರು ಯಾರನ್ನ ನೋಡಲೇ ಇಲ್ಲವ, ನೀನೇ ದೇವತೆ ಅಂತ ಯಾರು ಅಂದಿದ್ದಾರೆ ನಿಮಗೆ? ಕೆಲವ್ರಿಗೆ ಅಂದಿದ್ದಾರೆ. ಒಬ್ರಿಗೆ ಅಂತ ಪರಲ್ಲ ಅನ್ಸ್ಕೊಂಡ್ರೆ ಒಂಥರ ಏನಾಗುತ್ತೆ ಫೀಲಿಂಗ್? ಖುಷಿಯಾಗುತ್ತಲ್ಲ. ಸೊ ಇಷ್ಟೇ ನಾನು ಕೇಳ್ತಾ ಇರೋದು. ಏನೇ ಕೆಲಸ ಮಾಡ್ತಾರೆ ಆ ಕೆಲಸನ ಮತ್ತೊಂದು ಪುಸ್ತಕ ಬರೆದಿದ್ದೀನಿ, ಅದ್ರ ಟೈಟ್ಲ್ ಹೇಳ್ತೀನಿ, ಅನುಕ್ಷಣ ಅನುಭವಿಸಿ ಅಂತ. ಎಕ್ಸ್ಪೀರಿಯನ್ಸ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್. ಈಗ ನಾನು ಇವತ್ತು ಇಡೀ ದಿನ ನಿಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರ್ತೀನಿ. ನಿಮ್ಮ ಕಾಲೇಜ್ನಲ್ಲೇ ಆಗೋಗಿರ್ತೀನಿ ನಾನು. ಒಳಗಡೆ ಬಂದ ತಕ್ಷಣ ನಿಮ್ಮ ಕಾಲೇಜಲ್ಲಿ ಸೊ ಒಂದು ಸಾರಿ ಸುತ್ತೂರಿಗೆ ಕರೆದಿದ್ರು, ಅಲ್ಲಿ ಯಾವುದೋ ಒಂದು ಗ್ರೂಪಿಗೆ ಮಾತಾಡ್ಸಿದ್ರು 2 ವರ್ಷ. ಅಲ್ಲಿ ಬರ್ತಾ ಇದ್ದಂಗೆ ನನಗೆ ನೆನಪಾಯಿತು ಅಷ್ಟೇ. ಸೊ ನಾನೀಗ ಈ ಥರ ಹೇಳ್ತಾ ಮಾಡ್ತಾ ಏನಾಗೋಗಿದೆ ಅಂದರೆ, ಎಲ್ಲ ಕಾಲೇಜು ನನ್ನದೇ, ಎಲ್ಲ ಜನನೂ ನಮ್ಮವರೇ ನಂಗೆ ಅನಿಸ್ಬಿಟ್ಟಿದ್ದಾರೆ. ಯಾಕಂತ ಅನಿಸ್ತಾ ಇದೆ ಅಂದರೆ, ನಾನು ನೋಡೋ ರೀತಿ ಬದಲಾಯಿತು. ದೃಷ್ಟಿ ಬದಲಾದರೆ ದೃಶ್ಯ ಬದಲಾದಿತ್ತು ಅಂತಾರೆ. ಕರೆಕ್ಟಾ? ನಾನು ಹೆಂಗೆ ನೋಡ್ತೀನಿ ಅನ್ನೋ ಥರ ನಾನು ನೋಡೋ ರೀತಿ ಬದಲಾದರೆ ನನ್ನ ಲೈಫ್ ಬದಲಾಗುತ್ತಾ ಇಲ್ವಾ? ಓಕೆ ಸ್ನೇಹಿತರೆ, ಇರೋ ಕೆಲಸದಲ್ಲಿ ಆರಾಮಾಗಿರಿ, ಹಾಯಾಗಿರಿ. ಆದರೆ